ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಧರ್ಮಸ್ಥಳ ಕೇಸ್ನಲ್ಲಿ ಹಿಂದುತ್ವವನ್ನ ಒಗ್ಗಟ್ಟು ಮಾಡೋದಕ್ಕೆ ಹೊರಟಿರುವಂತಹ ಕರ್ನಾಟಕ ಬಿಜೆಪಿಗೆ ನನ್ನದೊಂದು ಪ್ರಶ್ನೆ ಇದೆ. ನೀವು 13 ವರ್ಷದಿಂದ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಆಗಿರಬಹುದು, ಧರ್ಮಸ್ಥಳದ ಮೇಲೆ ಆಗಿರಬಹುದು ಆಗ್ತಾ ಇರುವಂತಹ ಆರೋಪಗಳ ಬಗ್ಗೆ ಮೌನವಾಗಿದ್ರೆ ಎಂತೆಂಥದ್ದು ಆರೋಪಗಳು ಬಂದವು, ಆದರೆ ನೀವು ಒಂದು ಮಾತನ್ನು ಕೂಡ ಆಡಲಿಲ್ಲ. ಯಾರೊಬ್ಬ ಬುರುಡೆ ಹಿಡ್ಕೊಂಡು ಬಂದ, ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂತಹ ಎಮೋಷನಲ್ ಡ್ರಾಮಾವನ್ನ ಮಾಡ್ದ, ಸರ್ಕಾರ SIT ರಚನೆಯನ್ನ ಮಾಡ್ತು, ಗುಂಡಿಯನ್ನು ತೋಡ್ಸಿದ್ರು, ಎಲ್ಲ ಆಯ್ತು. 13 ಗುಂಡಿಯಲ್ಲಿ ಏನೂ ಸಿಗದೇ ಇದ್ದಾಗ ನೀವ್ಯಾರು ಏನು ಮಾತಾಡ್ಲಿಲ್ಲ. ಸಂತೋಷ್ ಜಿ ಯಾವಾಗ ಪೋಸ್ಟ್ ಅನ್ನ ಹಾಕಿದ್ರೋ ಅದಾದ ನಂತರ ನಿಮ್ಮ ಮಾತುಗಳು ಬರೋದಕ್ಕೆ ಆರಂಭ ಆದವು. ಅದಾದ ನಂತರ ನೀವುಗಳು ಮಾತನಾಡೋದಕ್ಕೆ ಶುರು ಮಾಡಿದ್ರಿ. ಈಗ ಧರ್ಮಸ್ಥಳ ಚಲೋ ಅನ್ನುವಂತಹ ಒಂದು ದಿನದ ನಾಟಕವನ್ನ ಮಾಡಿದ್ರಲ್ವಾ, ಯಾಕೆ? ಬಹುಶಃ ನನ್ನ ಪ್ರಕಾರ ಇವತ್ತು ಧರ್ಮಸ್ಥಳ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆಯೋ, ಏನೆಲ್ಲ ಸತ್ಯಗಳು ಹೊರಗೆ ಬರ್ತಾ ಇದೆಯೋ, ಅವೆಲ್ಲದರ ಕ್ರೆಡಿಟ್ ರಾಜಕೀಯವಾಗಿ ನಾವು ನೋಡೋದಾದ್ರೆ, ರಾಜಕೀಯವಾಗಿ ಕೊಡೋದಾದ್ರೆ ಅದು ಕಾಂಗ್ರೆಸ್ಸಿಗೆ ಸಲ್ಲಬೇಕು. ಯಾಕೆ ಅಂತ ಹೇಳ್ತೀನಿ. ಸರ್ಕಾರ ಆರಂಭದಲ್ಲಿ SIT ರಚನೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಆಮೇಲೆ ಒತ್ತಡಕ್ಕೆ ಮಾಡಿದೋ ಏನೋ ಗೊತ್ತಿಲ್ಲ, SIT ರಚನೆನ ಮಾಡಿದ್ರು. ಹೌದಾ? SIT ರಚನೆ ಆಗಿ ಅವರ ಎಲ್ಲಾ ರೀತಿಯ ನಾಟಕಕ್ಕೆ ಅವಕಾಶವನ್ನ ಮಾಡಿಕೊಟ್ಟು, ವೇದಿಕೆಯನ್ನ ಕಲ್ಪಿಸಿಕೊಟ್ಟು, ಆ SIT ರಚನೆಯ ಮೂಲಕನೇ ಸುಜಾತಾ ಭಟ್ ಸುಳ್ಳು ಹೊರಗೆ ಬಂತು, ಜಯಂತ್ ಟಿ ಸುಳ್ಳು ಹೊರಗೆ ಬಂತು, ಬುರುಡೆ ಚೆನ್ನಯ್ಯನ ಸುಳ್ಳು ಹೊರಗೆ ಬಂತು, AI ಸಮೀರನ ಸುಳ್ಳು ಹೊರಗೆ ಬಂತು, ಮಹೇಶ್ ಶೆಟ್ಟಿ ತಿಮರೋಡಿಯ ಸುಳ್ಳು ಹೊರಗೆ ಬಂತು, ಗಿರೀಶ್ ಮಟ್ಟಣ್ಣವರ ಸುಳ್ಳು ಕೂಡ ಹೊರಗೆ ಬಂತು. ಹೌದಲ್ವೋ? ಇವತ್ತು ಯಾವ ಕರ್ನಾಟಕ ಬಿಜೆಪಿ ಧರ್ಮಸ್ಥಳ ಚಲೋವನ್ನ ಮಾಡ್ತಾ ಇದೆಯೋ ಅದೇ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾಕೆ ಇವುಗಳನ್ನ ಮಾಡಲಿಲ್ಲ? ಯಾಕೆ ಈ ಪ್ರಯತ್ನಗಳು ಅವತ್ತೇ ಆಗ್ಲಿಲ್ಲ? ಅದೆಷ್ಟೋ ನಿಮ್ಮ ಸಾವಿರ ಕಾರ್ಯಕರ್ತರು ಅಯ್ಯಯ್ಯೋ ನಮ್ಮ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂತಹ ಕೆಲಸಗಳು ಆಗ್ತಾ ಇದೆ, ಧರ್ಮಸ್ಥಳದ ಮೇಲೆ ವಿನಾಕಾರಣ ಆರೋಪವನ್ನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಬೊಬ್ಬೆಯನ್ನ ಹೊಡೆದಾಗ್ಲೂ ಕೂಡ ಬಿಜೆಪಿಯ ಒಬ್ಬನೇ ಒಬ್ಬ MLA, ಬಿಜೆಪಿಯ ಒಬ್ಬನೇ ಒಬ್ಬ MP ಕೂಡ ಮಾತಾಡ್ಲಿಲ್ಲ. ಅವಕಾಶ ಇದ್ದಾಗ ಏನು ಮಾಡಿಲ್ಲ, ಏನು ಮಾತಾಡ್ಲಿಲ್ಲ. ಈಗ ಈ ನಾಟಕ ಯಾಕೆ? ನಿಮ್ಮ ಅದೆಷ್ಟೋ ಸಾವಿರ ಧರ್ಮಸ್ಥಳ ಪರ ನಿಂತಿದ್ದಂತಹ ಕಾರ್ಯಕರ್ತರ ಬಗ್ಗೆ ತಿಮರೋಡಿ ಅಂಡ್ ಗ್ಯಾಂಗ್ ತುಚ್ಛವಾಗಿ ಮಾತಾಡ್ತಾ ಇತ್ತು. ಹೆಣ್ಣು ಮಕ್ಕಳು ಇದ್ರೆ ಅದನ್ನು ಲೆಕ್ಕಿಸದ ಕೊಳಕು ಮಾತುಗಳನ್ನು ಆಡ್ತಾ ಇದ್ದಾಗ, ಪರ್ಸನಲ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾಗ, ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಅನ್ನು ಮಾಡ್ತಾ ಇದ್ದಾಗ ಕರ್ನಾಟಕ ಬಿಜೆಪಿ ಎಲ್ಲಿತ್ತು? ಇರ್ಲಿಲ್ಲ. ನೀವ್ಯಾರು ಇರ್ಲಿಲ್ಲ, ನೀವ್ಯಾರು ಮಾತಾಡ್ಲಿಲ್ಲ. ಆದ್ರೆ ಈಗ ಈ ನಾಟಕ ಯಾಕೆ? ಈಗದ ಮಟ್ಟಿಗೆ ನೋಡೋದಾದ್ರೆ ಈ ಕೇಸನ್ನ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋದಂಥವ್ರು ಯಾರಾದ್ರೂ ಇದ್ರೆ ಅದು DK ಶಿವಕುಮಾರ್ ಅವರು. ಯಾರು ಮಾತೆ ಆಡದೆ ಮೌನವಾಗಿ ಕೂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದಾಗ, ಇಲ್ಲ ಇಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ನಡೀತಾ ಇದೆ ಅಂತ ಮೊದಲ ಬಾರಿ ಹೇಳಿದ್ದೆ DK ಶಿವಕುಮಾರ್ ಅವರು. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನ ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ, ನೂರಾರು ವರ್ಷ, ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರುವಂತದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದೀವಿ, ಗೌರವ ಕೊಡ್ತಾ ಇದೀವಿ. ಬಟ್ ಅದೇನಾಯ್ತು ಅಂತಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಅವನ ಯಾರೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನ ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದೀವಿ. ನಮ್ಮ CLP ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು, ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ. ಮತ್ತೆ ಹೇಳ್ತೀನಿ,
ಹೇಳ್ತೀನಿ, ರಾಜಕೀಯವಾಗಿ ನೋಡಿದ್ರೆ ಈ ವಿಚಾರದಲ್ಲಿ ಗಟ್ಟಿಯಾಗಿ ಜೊತೆಯಾಗಿ ನಿಂತಿದ್ದು DK ಶಿವಕುಮಾರ್ ಅವರು ಮಾತ್ರ. ಅದೇ ಸರ್ಕಾರದಲ್ಲಿದ್ದುಕೊಂಡು ಸರ್ಕಾರದ ಕಡೆಯಿಂದಾನೇ SIT ತನಿಖೆ ಆಗ್ತಾ ಇದ್ದಾಗ ಧರ್ಮಸ್ಥಳದ ಪರವಾಗಿ ನಿಂತು ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ನಡೀತಾ ಇದೆ ಅಂತ ಗಟ್ಟಿಯಾಗಿ ನಿಂತು ಮಾತನಾಡಿದ್ದು DK ಶಿವಕುಮಾರ್ ಅವರು ಮಾತ್ರ. ಆದ್ರೆ ಬಿಜೆಪಿ ಸಂತೋಷ್ ಜಿ ಅವರು ಒಂದು ಪೋಸ್ಟ್ ಮಾಡೋವರೆಗೂ ಮೌನವಾಗಿ ಕೂತಿತ್ತು. ಅವರು ಪೋಸ್ಟ್ ಮಾಡಿದ ಮೇಲೆ ಒಬ್ಬೊಬ್ಬರ ಮಾತುಗಳು ಆರಂಭ ಆದವು. ಯಾಕಂದ್ರೆ ನಿಮಗೆ ಕೇವಲ ರಾಜಕೀಯ ಮಾತ್ರ ಮುಖ್ಯ ಆಗಿತ್ತು, ಹಿಂದುತ್ವ ಮುಖ್ಯ ಆಗಿರಲಿಲ್ಲ. ರಾಜಕೀಯ ಲಾಭಕ್ಕಾಗಿ ಭಾಷಣದಲ್ಲಿ ಅಥವಾ 4 ಪೋಸ್ಟ್ ಅಲ್ಲಿ ಹಿಂದುತ್ವದ ಘರ್ಜನೆಯನ್ನ ಮಾಡಿದ ಮಾತ್ರಕ್ಕೆ ಹಿಂದುತ್ವದ ಪರ ನಿಂತಿದ್ದೀರಾ ಅಂತ ಅರ್ಥ ಅಲ್ಲ ಅಲ್ವಾ? ಹಿಂದೆ ಮುಘಲರು ಹೇಗೆ ಹಿಂದೂ ದೇವಾಲಯಗಳ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ರು, ಅದೇ ರೀತಿ ಸುಮಾರು 13 ವರ್ಷದಿಂದ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ, ಧರ್ಮಸ್ಥಳದ ಮೇಲೆ ನಿರಂತರ ಆಕ್ರಮಣ. ಯಾವಾಗಂತ ಹೇಳಿ, ಸುಮಾರು 13 ವರ್ಷದಿಂದ ನಡೀತಾ ಇದ್ರು. ಮೌನವಾಗಿ ಕೂತಿತ್ತು ಕರ್ನಾಟಕ ಬಿಜೆಪಿ. ಆದ್ರೆ ಈಗ ಯಾಕೆ ಈ ನಾಟಕ? ಸ್ಪಷ್ಟವಾಗಿ ಕಂಡದ್ದನ್ನ ಹೇಳ್ತೀನಿ. ರಾಜ್ಯ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಜಾತ್ಯತೀತತೆಯನ್ನ ಫಾಲೋ ಮಾಡುತ್ತೆ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಹಿಂದುತ್ವವನ್ನು ಪ್ರದರ್ಶನ ಮಾಡುತ್ತೆ. ಇದನ್ನು ಸ್ವತಃ ನೀವು ಬಿಜೆಪಿ ಕಾರ್ಯಕರ್ತರನ್ನೇ ಹೋಗಿ ಕೇಳಿ ಒಪ್ಕೊಳ್ತಾರೆ. ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಅವತ್ತೇ ಮಾಡಬಹುದಿತ್ತು, ಆಗ ಮಾಡಲಿಲ್ಲ. ಈಗ ಬರ್ತಾ ಇದ್ದೀರಾ ಯಾಕೆ? ಅಯ್ಯೋ, ನಾವು ಆ ವಿಚಾರಕ್ಕೆ ಕೈ ಹಾಕಿ ಅಲ್ಲಿ ಏನೋ ಆ ವಿರೋಧಿ ಗುಂಪಿನ ಪರವಾಗಿ ರಿಸಲ್ಟ್ ಬಂದು ನಮ್ಮಗಳ ಬುಡಕ್ಕೆ ಬಂದು ಬಿಟ್ರೆ ಅಯ್ಯೋ ನಮ್ಮಗಳಿಗೆ ಏನಾದ್ರೂ ಸಮಸ್ಯೆ ಆಗಬಹುದಾ ಅನ್ನುವಂತಹ ಭಯನೋ ಏನೋ ಗೊತ್ತಿಲ್ಲ. ಆದ್ರೆ ಆ ಜಾಣ ಕುರುಡನ್ನು ನೀವು ಖಂಡಿತವಾಗ್ಲೂ ಕೂಡ ಪ್ರದರ್ಶನ ಮಾಡಿದ್ರೆ ಹೌದಲ್ವೋ? ಈಗ ಈ ನಾಟಕ ಯಾಕೆ? ವೀರೇಂದ್ರ ಹೆಗ್ಡೆ ಅವರು ಈಗಲ್ಲ, ಅದೆಷ್ಟೋ ವರ್ಷಗಳಿಂದ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಮಗೆ ಯಾಕೆ ಈಗ ಜಸ್ಟ್ 1 ತಿಂಗಳಿಂದ ಅದು ಕಾಣಿಸೋದಕ್ಕೆ ಆರಂಭ ಆಗಿದ್ದು? ಅವರ ಒಳ್ಳೆಯ ಕೆಲಸ ಆಗಿರಬಹುದು, ದೇವಸ್ಥಾನದ ಮೇಲೆ ಆಗ್ತಾ ಇರುವಂತಹ ನಿರಂತರ ಆಕ್ರಮಣ ಆಗಿರಬಹುದು. ಈಗ ನಿಮಗೆ ಅದರ ಅರಿವಾಗಿರುವಂಥದ್ದ? ಈ ಹಿಂದೆ ಗೊತ್ತೇ ಇರಲಿಲ್ವಾ? ಆವಾಗ ಎಲ್ಲಿದ್ರಿ? ಈಗ ಯಾಕೆ ಈ ನಾಟಕ? ಆಯ್ತು, ಓಕೆ, ನಿನ್ನೆ ಧರ್ಮಸ್ಥಳ ಚಲೋವನ್ನ ಮಾಡಿದ್ರೆ ಆ ಚಲೋವಲ್ಲೂ ಕೂಡ ಒಡಕು. ಸುನಿಲ್ ಕುಮಾರ್ ಕಾರ್ಕಳ ಹಿಂದುತ್ವದ ದೊಡ್ಡ ನಾಯಕ ಸದನದಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು, ಘರ್ಜಿಸಿದ್ರು. ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, SDP ಅವರು ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ, ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನ್ ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನ್ ನಡೆಸಿದ್ರಿ ಮಾನ್ಯ ಅಧ್ಯಕ್ಷರೇ? BBCನವರು ನನ್ನ ಇನ್ನೊಂದು ಯಾವ್ದೋ ಹೊರದೇಶದ ಚಾನಲ್ ಇದ್ರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಪಾಪ ಅವರಿಗೆ ಧರ್ಮಸ್ಥಳ ಚಲೋದಲ್ಲಿ ಒಂದು ಮಾತಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಈ ಕೇಸನ್ನ NIAಗೆ ವಹಿಸಬೇಕು ಅಂತ ಅಮಿತ್ ಶಾಜಿ ಅವರಿಗೆ ಪತ್ರವನ್ನ ಬರೆದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಭಾಷಣವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ, ಅವರನ್ನ ಕಳಿಸ್ಬಿಟ್ರಿ. CT ರವಿ ಅವರು ಹಿಂದುತ್ವದ ದೊಡ್ಡ ನಾಯಕ, ಆದ್ರೆ ಅವರು 2-3 ನಿಮಿಷ ಮಾತಾಡ್ತಾ ಇದ್ದ ಹಾಗೆ ಅವರಿಗೊಂದು ಸಣ್ಣ ಚೀಟಿ, ಒಂದು ಸಣ್ಣ ಮೆಸೇಜ್ ಬರುತ್ತೆ. ಇದು ಕರ್ನಾಟಕ ಬಿಜೆಪಿಯ ಹಿಂದುತ್ವಕ್ಕಾಗಿ ಗಟ್ಟಿ ಧ್ವನಿಗಳು ಇದ್ರೂ ಕೂಡ ಅವರಿಗೆ ಅವಕಾಶ ಸಿಗಲ್ಲ, ಅವರಿಗೆ ಅವಕಾಶ ಕೊಡಲ್ಲ. ಆದಷ್ಟು ಅವರನ್ನ ಮೂಲೆ ಗುಂಪು ಮಾಡುವಂತಹ ಕೆಲಸ ಸದ್ದಿಲ್ಲದೆ ನಡೀತಾ ಇರುತ್ತೆ. ಏನ್ ಹೇಳೋದು ಇದಕ್ಕೆ? ಕರ್ನಾಟಕ ಬಿಜೆಪಿಯ ಅಧೋಗತಿ ಅಂತ ಹೇಳಬೇಕು, ಕರ್ನಾಟಕ ಬಿಜೆಪಿ ಅಜ್ಜೋಕ್ ಅಂತ ಹೇಳಬೇಕು. ಇನ್ನೇನ್ ಹೇಳೋದು? ಇದಕ್ಕಿಂತ ಹೆಚ್ಚು ಇನ್ನೇನ್ ಹೇಳೋದು? ಇನ್ನೇನ್ ಮಾತಾಡೋದು ಹೇಳಿ ನೀವೇ? ಬಿಜೆಪಿ ಅಂದ್ರೆ ಹಿಂದುತ್ವ ಅಂತ ಇತ್ತು,
ಯಾವುದು ಕರ್ನಾಟಕ ಬಿಜೆಪಿ ಅಂದ್ರೆ ಹಿಂದುತ್ವ ಅಂತ ಇತ್ತು. ಆದ್ರೆ ಇವತ್ತು ಜಾತಿಯಲ್ಲಿ ಒಡೆದು ಚೂರ್ ಚೂರಾಗಿದೆ. ನಾಯಕತ್ವ ಹೇಗೂ ಬಿಡಿ, ಕಂಪ್ಲೀಟ್ ಫೇಲ್ಯೂರ್ ಅದು, ಅದರಲ್ಲೂ ಒಡೆದು ಹೋಗಿದೆ. ಬಹುಶಃ ಇದೇ ರೀತಿ ಮುಂದುವರಿತಾ ಇದ್ರೆ ಕರ್ನಾಟಕ ಬಿಜೆಪಿ ಇನ್ನು 20 ವರ್ಷ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ. ಕಷ್ಟ ಅಲ್ಲ, ಬರಲ್ಲ ಬಿಡಿ. ಒಮ್ಮೆ ಕಾರ್ಯಕರ್ತರ ಮನದಾಳದ ಮಾತನ್ನು ಹೋಗಿ ಕೇಳಿ, ಅರ್ಥ ಆಗುತ್ತೆ ನಿಮಗೆ. ನಾವು ಬಿಜೆಪಿಯ ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದೂ ನಾಯಕ ಅಂತ ನೋಡಿದ್ರೆ ಭಾರತದಲ್ಲಿ ನಮಗೆ ಯೋಗಿ ಆದಿತ್ಯನಾಥ್ ಜಿ ಅವರು ಕಾಣ್ತಾರೆ, ಹೇಮಂತ್ ಬಿಸ್ವಾ ಶರ್ಮಾ ಅವರು ಕಾಣ್ತಾರೆ. ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ನಮಗೆ ಅಂಥವ್ರು ಬೇಕು ಅಂತ ಹೇಳ್ತೀವಿ. ಆದ್ರೆ ಕರ್ನಾಟಕದಲ್ಲಿ ನೋಡಿದ್ರೆ ಅಂಥವ್ರು ಇದ್ರು, ಅವರನ್ನ ಸೈಡಿಗೆ ತಳ್ಳಿ ಬಿಡ್ತೀರಾ. ಕರ್ನಾಟಕ ಬಿಜೆಪಿ ಆ ವಿಚಾರದಲ್ಲಿ ಗಾಢ ನಿದ್ರೆಯಲ್ಲಿತ್ತು, ಹೌದಲ್ವೋ? ಈಗ ಮೆಲ್ಲ ಎದ್ದು ಬಂದಿದ್ದಾರೆ. ಅದೆಷ್ಟೋ ಕಾರ್ಯಕರ್ತರು ಮಾಡಿರುವಂತಹ ಹೋರಾಟಕ್ಕೆ ಕ್ರೆಡಿಟ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಆದ್ರೆ ಆ ಕ್ರೆಡಿಟ್ ಅಟ್ ಎನಿ ಕಾಸ್ಟ್ ಕರ್ನಾಟಕ ಬಿಜೆಪಿಗೆ ಕೊಡಬಾರದು. ಯಾವ ಕಾರ್ಯಕರ್ತರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕು. ಆದ್ರೆ ನಿಮಗೊಂದು ಗೊತ್ತಿರಲಿ, ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರುವಂತಹ ಆಟ ಇದೆಯಲ್ವಾ, ಬಹಳ ಚೆನ್ನಾಗಿದೆ. ಅವ್ರಿಗೆ ಗೊತ್ತು, ಒಕ್ಕಲಿಗರ ಕೋಟೆಯಲ್ಲಿ ನಾನು ಗೆಲ್ಲಬಹುದು. ಉತ್ತರ ಕರ್ನಾಟಕದಲ್ಲಿ ಕಷ್ಟ ಇದೆ, ಅದಕ್ಕೋಸ್ಕರ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಈ 5 ಜಿಲ್ಲೆಗಳು ಅಂದ್ರೆ ಅದು ಹಿಂದುತ್ವದ ಭದ್ರ ಕೋಟೆ. ಇದನ್ನ ನಾನು ಗೆಲ್ಲಬೇಕು ಅಂದ್ರೆ ಏನು ಮಾಡ್ಬೇಕು ಅಂತ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಬಹಳ ಅದ್ಭುತವಾದಂತ ಆಟವನ್ನ ಆಡ್ತಾ ಇದ್ದಾರೆ. ನಿಮಗಿಷ್ಟೆಲ್ಲ ಅರ್ಥನೇ ಆಗಲ್ಲ ಯಾವತ್ತೂ ಕೂಡ. ಅವರು ನಿಜವಾಗ್ಲೂ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕೈಯಾರೆ ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ವೀಕ್ಷಕರೇ, ಮತ್ತೆ ಹೇಳ್ತೀವಿ, ಹಿಂದುತ್ವದ ವಿಚಾರದಲ್ಲಿ ಈಗದ ಮಟ್ಟಿಗೆ ಧರ್ಮಸ್ಥಳದ ವಿಚಾರದಲ್ಲಿ ಖುಷಿ ಕೊಟ್ಟಿರೋದು ಯಾರಾದ್ರೂ ಇದ್ರೆ, ರಾಜಕೀಯವಾಗಿ ಹೇಳೋದು ಯಾವ್ದಾದ್ರೂ ಪಕ್ಷ ಇದ್ರೆ ಅದು ಖಂಡಿತವಾಗ್ಲೂ ಕಾಂಗ್ರೆಸ್. ನೋಡಿ, ನಾವು ತಪ್ಪಿದ್ದಾಗ ಖಂಡ ತುಂಡವಾಗಿ ವಿರೋಧಿಸ್ತೀವಿ, ಬೈತೀವಿ ನಾವು. ಆದ್ರೆ ಏನೋ ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ಅಂದಾಗ, ಅದು ಈ ವಿಚಾರದಲ್ಲಿ ನಾವು ಧನ್ಯವಾದವನ್ನ ಸಲ್ಲಿಸದೆ ಇದ್ರೆ ಬಹುಶಃ ಆತ್ಮಸಾಕ್ಷಿಗೆ ಮೋಸ ಮಾಡಿದ ಹಾಗಾಗತ್ತೆ. ಇವರು SIT ತನಿಖೆಗೆ ವಹಿಸಿದ ನಂತರ ನೀವೇ ನೋಡ್ತಾ ಇದ್ದೀರಿ, ಸತ್ಯ ಒಂದೊಂದಾಗೆ ಹೊರಗೆ ಬಂತು. ಇನ್ನು ಬರೋದು ಬಹಳಷ್ಟು ಇದೆ. ಹಾಗಾಗಿ ಇದರ ಸಂಪೂರ್ಣ ಕ್ರೆಡಿಟ್ ಅನ್ನ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತೀವಿ. ಕೊಡ್ಬೇಕಲ್ವಾ? ಯಾರಿಗೆ ಏನ್ ಸಲ್ಬೇಕು ಅದು ಸಲ್ಬೇಕು ತಾನೆ. ಸಿದ್ಧಾಂತದ ವಿಚಾರಕ್ಕೆ ಬಂದ್ರೆ ಅವರನ್ನ ನಾವು ಆನ್ ಟಾಪ್ ವಿರೋಧಿಸ್ತೀವಿ. ಆದ್ರೆ ಈ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ಗೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಷಡ್ಯಂತರ ಅಂತ ಹೇಳುವ ಮೂಲಕ ಅದೆಷ್ಟೋ ಸಾವಿರಾರು ಮಂದಿಯ ಗಟ್ಟಿ ಧ್ವನಿಯಾಗಿ ನಿಲ್ತಾರೆ. ಹಾಗಾಗಿ ನಾವು ಧನ್ಯವಾದವನ್ನು ತಿಳಿಸಲೇಬೇಕು. ಕರ್ನಾಟಕ ಬಿಜೆಪಿ, ನೀವು ನಿನ್ನೆ ಧರ್ಮಸ್ಥಳ ಚಲೋವನ್ನ ಮಾಡಿದ್ರಿ, ಹೋದ್ರಿ, ಮಾತಾಡಿದ್ರಿ, ಬಂದ್ರಿ, ಆಯ್ತು. ನಿಮಗೆ ಅಷ್ಟು ತಾಕತ್ತಿದ್ರೆ ಹೋಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಈ ಕೇಸನ್ನು NIಗೆ ಒಪ್ಪಿಸಿ ಅಲ್ಲ. NIA ತನಿಖೆ ಆಗ್ಲಿ, ಸಮೀರನ ಮೇಲೆ ಇಡಿ ತನಿಖೆ ಮಾಡಿಸಿ. ಅದು ಬಿಟ್ಟು ಕಾರಲ್ಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗಿ ಒಂದು ದಿನದ ನಾಟಕ ಮಾಡೋದು ಬೇಡ ಅಂತ ಅನ್ಸುತ್ತೆ. ಅಷ್ಟು ಆಸಕ್ತಿ ಇದ್ದಿದ್ರೆ ಬಹುಶಃ ನೀವು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನೇ ಮಾಡ್ತಿದ್ರಿ, ಮಾಡಬೇಕಾಗಿತ್ತು. ನಿಮಗೆ ಅಷ್ಟೆಲ್ಲ ನಡೆಯೋಕೆ ಸಾಧ್ಯ ಇಲ್ಲ ಬಿಡಿ. ಕಾರ್ಯಕರ್ತರಾದ್ರೂ ಅದನ್ನ ಮಾಡಬಹುದು, ನಿಮ್ಮಿಂದ ಸಾಧ್ಯ ಇಲ್ಲ, ಆಗಲ್ಲ ನಿಮಗೆ. ಸಿದ್ದರಾಮಯ್ಯನವರವರ ಇಳಿ ವಯಸ್ಸಲ್ಲಿ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡಿದ್ರು. ಇಲ್ಲಿ ನಿಮಗೂ ಮಾಡಬಹುದಿತ್ತು. ಆದ್ರೆ ನಿಮಗಿಲ್ಲಿ ಅದೆಲ್ಲ ವಿಚಾರ ಆಗಿರ್ಲಿಲ್ಲ. ನಿಮಗೆ ಏನಿಲ್ಲ, ಒಂದು ಕ್ರೆಡಿಟ್ ಅನ್ನು ತಗೊಳ್ಬೇಕಿತ್ತು ಅಷ್ಟೇ. ನಾಟಕದಲ್ಲಿ ಇದನ್ನು ಮುಗಿಸ್ಬೇಕಿತ್ತು, ಮುಗಿಸ್ತಾ ಇದ್ದೀರಾ. ನೀವುಗಳು ಅಂತಹ ಹಿಂದುತ್ವವಾದಿಗಳು ಆಗಿದ್ದಿದ್ರೆ ನಿಜವಾದ ಧರ್ಮಸ್ಥಳ ಹೋರಾಟಗಾರರು ಇದ್ದಾರಲ್ವಾ, ಅವರನ್ನ ನಿನ್ನೆ ನೀವು ಕರಿಬೇಕಾಗಿತ್ತು. ಒಬ್ರನ್ನಾದ್ರೂ ನೀವು ನಿನ್ನೆ ಧರ್ಮಸ್ಥಳ ಚಲೋಗೆ ಕರೆದ್ರ? ನೀವು ಕರೀಲಿಲ್ಲ. ನೀವು ರಾಜಕೀಯವನ್ನ ಮಾಡೋದಕ್ಕೆ ಹೋದಂಥವ್ರು,
ನೀವು ಪಕ್ಷದ ಚಿಹ್ನೆಯನ್ನ ಹಿಡ್ಕೊಂಡು ನಿನ್ನೆ ಧರ್ಮಸ್ಥಳ ಚಲೋವನ್ನ ಮಾಡಿದ್ದಲ್ಲ, ನೀವು ಕೇಸರಿ ಅಡಿಯಲ್ಲಿ ಧರ್ಮಸ್ಥಳ ಚಲೋವನ್ನ ಮಾಡಿದ್ರಿ. ಆದ್ರೆ ಎಷ್ಟು ಮಂದಿ ಕೇಸರಿ ಹೋರಾಟಗಾರರಿಗೆ ಅಲ್ಲಿ ಆಹ್ವಾನ ಇತ್ತು? ವಸಂತ್ ಗಿಳಿಯಾರ್ ಅವರಾಗಿರಬಹುದು, ರಾಕೇಶ್ ಶೆಟ್ಟಿ ಅವರಾಗಿರಬಹುದು, ದೀಪಕ್ ಶೆಟ್ಟಿ, ಚಕ್ರವರ್ತಿ ಸೂಲಿಬೆಲೆ ಅವರಾಗಿರಬಹುದು, ಕಿರಿಕೀರ್ತಿ ಅವರಾಗಿರಬಹುದು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರಾಗಿರಬಹುದು, ಪುನೀತ್ ಕೆರಹಳ್ಳಿ ಅವರಾಗಿರಬಹುದು, ಸುನಿಲ್ ಪನಪಿಲ್ ಆಗಿರಬಹುದು, ಹೀಗೆ ಇನ್ನೂ ಬಹಳಷ್ಟು ಮಂದಿ ಇದ್ದಾರೆ. ಇವರನ್ನ ಯಾರನ್ನಾದ್ರೂ ಒಬ್ರನ್ನ ನಿಮ್ಮ ಧರ್ಮಸ್ಥಳ ಚಲೋಗೆ ಕರೆದ್ರ? ಯಾಕೆ ಕರೀಲಿಲ್ಲ? ಎಂತಹ ಹಿಂದುತ್ವ ನಿಮ್ಮದು? ಎಂತಹ ರಾಜಕೀಯ? ಪಕ್ಷದಿಂದ ಆಗಿದ್ರು ಓಕೆ, ನಾವು ಕೇಳ್ತಾ ಇರಲಿಲ್ಲ. ಆದ್ರೆ ನೀವು ನಿನ್ನೆ ಧರ್ಮಸ್ಥಳ ಚಲೋವನ್ನ ಮಾಡಿರುವಂಥದ್ದು ಕೇಸರಿಯ ಅಡಿಯಲ್ಲಿ. ಹಿಂದುತ್ವದವರನ್ನ ಯಾರನ್ನ ಕರೆದ್ರಿ? ಇದ್ದದ್ದು ಪಕ್ಷದವರೇ, ಹಾಕಿದ್ದು ಮಾತ್ರ ಕೇಸರಿ. ಬಹುಶಃ ನಿಮ್ಮಂಥವ್ರು ಇರೋವರೆಗೂ ಕರ್ನಾಟಕ ಬಿಜೆಪಿ ಉದ್ಧಾರ ಆಗುವಂಥದ್ದು ಕನಸಿನ ಮಾತು. ನಿಮ್ಮಂಥವ್ರು ಇರೋವರೆಗೂ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥದ್ದು ಕೂಡ ಕನಸಿನ ಮಾತು. ನೀವುಗಳು ನಿಮ್ಮ ಸ್ವಾರ್ಥಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ಕೊಂಡು ಇರ್ತೀರಾ ಅಷ್ಟೇ, ಚೆನ್ನಾಗಿ ಇರ್ತೀರಾ. ಪಾಪ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡಿದ್ದೆ ಬಂತು. ಹೌದಲ್ವೋ? ನಿಮಗೆ ರಾಜಕೀಯವನ್ನ ಮಾಡೋದು ಹೇಗೆ ಅನ್ನುವಂಥದ್ದು ಕಾಂಗ್ರೆಸ್ ನೋಡಿ ಕಲಿಬೇಕಾಗುತ್ತೆ ಅನ್ಸುತ್ತೆ. ಇದಕ್ಕಿಂತ ಹೆಚ್ಚು ಇನ್ನೇನು ನಮ್ಮ ಹತ್ರ ಹೇಳೋದಕ್ಕೆ ಉಳಿದಿಲ್ಲ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.